ಇವತ್ತು ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಜೈ ಭೀಮ್ ಸಂಘಟನೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಉತ್ತರ ಕರ್ನಾಟಕ ಆಟೋ ಚಾಲಕರ ಹಾಗೂ ಮಾಲಕರ ಸಂಘದ ವತಿಯಿಂದ ಹುಟ್ಟುಹಬ್ಬ ನಂದ್ ಅಂತೇಳಿ ಆಚರಣೆ ಮಾಡತ್ತಾರೆ. ಬಟ್ ನಂದಲ್ಲ, ಅವರೆಲ್ಲರೂ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಆಚರಣೆ ಆಗ್ತಾ ಇದೆ. ಆಟೋ ಚಾಲಕರಿಗೆ ಅನೇಕ ರೀತಿಯಲ್ಲಿ ನಾವು ಸಹಾಯ ಸಹಕಾರ ಮಾಡಬೇಕಾದಂತ ಅವಶ್ಯಕತೆ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸಹೋದರಾಗಿರ್ತಕ್ಕಂಥ ವಿವೇಕ್ ಮಕಾಶಿ ಅವರು, ವಿಶ್ವನಾಥ್ ಅವರು, ರವಿ ಅವರು, ನಮ್ಮ ಕೃಷ್ಣ ಅವರು, ವಿನೋದ್ ಅವರು ಆದಿಯಾಗಿ ಇನ್ನು ಮಂಜುನಾಥ್ ಅವರು ಇಟ್ಕೊಂಡು ಎಲ್ಲರ ಸದ್ಯಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಆಟೋ ಚಾಲಕರಿಗೆ ಅನೇಕ ಸಮಸ್ಯೆಗಳು ಆಟೋ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಿದ್ದು. ಹೀಗಾಗಿ ಆಟೋ ಚಾಲಕರಿಗೆ ಎಲ್ಲಾ ಆಟೋಗಳಿಗೆ ಫ್ಯಾನ್ ಅನ್ನು ಕೊಡುವ ಮುಖಾಂತರ ಫ್ಯಾನ್ ಹಚ್ಕೊಂಡು ಅವ್ರು ಆರಾಮಾಗಿ ಅಡ್ಡಾಡಲಿ ಅನ್ನತಕ್ಕಂಥದ್ದು ಒಂದು. ಎರಡನೇದು ಡ್ರೆಸ್ಗಳನ್ನು ಕೂಡ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮೂರನೇದು ಇವತ್ತು ಆಟೋ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಆಗಬಾರ್ದು ಅಂತಕ್ಕಂಥ ಕಾರಣದಿಂದ ಬ್ಲೂಟೂತ್ಗಳನ್ನು ಕೂಡ ಇವತ್ತು ಅವ್ರಿಗೆ ಕೊಡುವಂಥ ಕೆಲಸವನ್ನು ಇವತ್ತು ಸಂಘಟನೆ ವತಿಯಿಂದ ಇವರೆಲ್ಲರೂ ಶ್ರೇಷ್ಠ ಮಾಡಿದ್ದಾರೆ. ಹೀಗಾಗಿ ಆಟೋ ಚಾಲಕರ ಸಂಘದ ಎಲ್ಲ ಚಾಲಕರಿಗೆ ಹಾಗೂ ಮಾಲಕರಿಗೆ ಹೃತ್ಪೂರ್ವಕವಾಗಿಂದ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ನೋಡಿ. ಇವತ್ತು ನಮ್ಮ ಯಾತ್ರೆ ಅಂತಕ್ಕಂಥ ಆ್ಯಪ್ ಅನ್ನ ಇವತ್ತು ಬಿಡುಗಡೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಈ ಸಂಘಟನೆ ಎಲ್ಲ ಆಟೋ ಚಾಲಕರು ಕೂಡ ಮಾಲಕರು ಆ ಆ್ಯಪ್ ಮುಖಾಂತರ ನಾವು ಅಡ್ಡಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ನಾಗರಿಕರಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಿಗುತ್ತೆ. ಅದ್ರ ಜೊತೆಗೆ ಆಟೋ ಚಾಲಕರಿಗೂ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ಲಿಕ್ಕೆ ಕಾರಣ ಆಗುತ್ತೆ. ಮತ್ತು ಯಾವುದೇ ರೀತಿಯಾದಂಥ ಸುಲಿಗೆ ಇಲ್ಲಿ ಆಗೋದಿಲ್ಲ. ಯಾವುದೇ ಆ್ಯಪ್ ನಲ್ಲಿ ಏನು ಅಮೌಂಟ್ ತೋರಿಸಿರ್ತಾರೋ ಆ ಅಮೌಂಟ್ ಅನ್ನು ಅವರು ಪಡ್ಕೊಂತಾರೆ, ಅವರು ಕೊಟ್ಟು ಹೋಗುವಂಥದ್ದಾಗುತ್ತೆ. ಇದೊಂದು ಒಳ್ಳೆಯ ವಿಶೇಷ ಹೆಜ್ಜೆಯನ್ನ ಜೈ ಭೀಮ್ ಸಂಘಟನೆಯ ನಮ್ಮ ಮತ್ತು ಉತ್ತರ ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಟೋ ಚಾಲಕರ ಮಾಲಕರ ಸಂಘದ ವತಿಯಿಂದ ಅವ್ರೇನು ನಿರ್ಣಯ ಅಂತ ತೆಗೆದುಕೊಂಡ್ರೆ ನಾವು ಹೃತ್ಪೂರ್ವಕವಾಗಿ ಅದನ್ನು ಸ್ವಾಗತ ಮಾಡ್ತೇವೆ. ಇದು ಜನರ ಪರವಾಗಿರ್ತಕ್ಕಂಥ ನಿಲುವಿಗೆ ಆಟೋ ಚಾಲಕರು ಬದ್ಧರಾಗಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಏನಂದ್ರೆ ಹುಬ್ಳಿ ಧಾರವಾಡ ವಿವಿಧ ಬಣಗಳು ಅಂದ್ರೆ ಇದು ಆಟೋ ಬಣಗಳ ಒಳಗನ ವಿನೂತನ ಕಾರ್ಯ ಇದೆ ನೋಡಿ. ನಾನು ಅದನ್ನ ಹೇಳಿದೆ, ಆಗಳಿನೂ ಕೂಡ ಹೇಳ್ತಕ್ಕಂಥ ಹೇಳಿದೆ. ಇವತ್ತು ಹುಟ್ಟುಹಬ್ಬ ಇಂಪಾರ್ಟೆಂಟ್ ಅಲ್ಲ, ಬಟ್ ಈ ಕಾರ್ಯಕ್ರಮ ಮಾಡಿದಾರಲ್ಲ ಇಷ್ಟೊತ್ತನೇಗೂ ಸದ್ಯಕ್ಕೆ ನನ್ನದ ಹೇಳಾಕತ್ತಿದೆ ಎಲ್ಲರಿಗೂ. ಬೇರೆ ಬೇರೆ ತೆಗೆದಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ನಾನು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡಿಬಿಟ್ಟೆ. ಆದ್ರೆ ಆಟೋ ಬೆಳಕಿನಲ್ಲಿ ಆಟೋ ರಾತ್ರಿ ಹೊತ್ತಿಗೆ ಇಟ್ಟು ಅದ್ರ ಲೈಟ್ ಮಾಡಿ ಆನ್ ಮಾಡಿ ಕಾರ್ಯಕ್ರಮ ನನ್ನ ಜೀವನದಾಗ ಇದೆ ಫಸ್ಟ್ ಟೈಮ್. ಇದು ಮತ್ತೆ ಯಾವುದೂ ನಾವು ಮಾಡಿಲ್ಲ. ಹೀಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ, ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ನೋಡಿ, ಮಕ್ಕಳಿಗೆ ಬ್ಯಾಗ್ ಹಂಚುವಂಥದ್ದು ಇದೆಲ್ಲಿ ಯಾರು ಮಾಡ್ತಾರ? ಆಟೋ ಚಾಲಕರಿಗೆ ತನ್ನದೇ ಆಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆ ಇದ್ದ ಸಾಕಷ್ಟು ಒದ್ದಾಡ್ತಿರ್ತಾರ. ಅದ್ರ ನಡುವಿನೂ ಕೂಡ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕನ್ನೋದಾಗ ಇಟ್ಕೊಂಡು ಇವತ್ತು ನಮ್ಮ ವಿವೇಕರು, ವಿಶ್ವನಾಥ್ ಅವರು ಆದಿಯಾಗಿ ಎಲ್ಲರೂ ಸೇರಿಸಿ ಒಂದು ಮಾಡಿದ್ದಾರೆ. ಮತ್ತು ಆಟೋ ಚಾಲಕರಿಗೆ ಕೂಡ ಫ್ಯಾನ್ ಕೊಡುವಂಥದ್ದಾಗ್ತದೆ, ಬ್ಲೂಟೂತ್ ಕೊಡುವಂಥದ್ದಾಗ್ತದೆ, ಡ್ರೆಸ್ ಕೊಡುವಂಥದ್ದಾಗ್ತದೆ. ಅದ್ರ ಜೊತೆಗೆ ಸೈಡ್ ಕವರ್ಗಳನ್ನು ಆಟೋ ಕೊಡುವಂಥ ಕೆಲಸವನ್ನು ಆಗ್ತದೆ. ನಮ್ಮ ಯಾತ್ರೆ ಆ್ಯಪ್ ಅನ್ನು ಕೂಡ ಬಳಕೆ ಮಾಡುವಂಥದ್ದಾಗಿದೆ. ಒಳ್ಳೆ ಹೆಜ್ಜೆಯನ್ನು ಅವ್ರಿಗೆ ರಾಜಕೀಯ ವಿಷಯಕ್ಕೆ ಬರೋದಾದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ಇನ್ನೊಂದು ಆಗ್ತದೆ. ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆಗಳಲ್ಲಿ ಒಗ್ಗಟ್ಟಿದ್ದಾರೆ. ಅವ್ರ ಸಮಸ್ಯೆಗಳು ಕೂಡ ನೋಡಿ, ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನಾನು ಅವ್ರ ಜೊತೆ ಕೂತ್ಕೊಂಡು ಅಧಿವೇಶನ ಸ್ಟಾರ್ಟ್ ಆಗೋದಕ್ಕಿಂತ ಮತ್ತೆ ಮಾತಾಡ್ತೀನಿ. ಯಾಕಂದ್ರೆ ಸಮಸ್ಯೆಗಳು ಏನಿದಾವ ಅಂತಕ್ಕಂಥದ್ದು ನನಗೆ ಒಂದು ಮನವರಿಕೆ ಆಗಬೇಕಾಗುತ್ತೆ. ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದು ಕೂಡ ನಾವು ಕಂಡುಕೋಬೇಕಾಗುತ್ತೆ. ಹೀಗಾಗಿ ನಾನು ಎಲ್ಲ ನಮ್ಮ ಆಟೋ ಚಾಲಕ ಸಂಘದವ್ರು ಏನಾದ್ರು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅವರ ಪರಿಹಾರ ಮಾಡ್ಲಿಕ್ಕೆ ಏನು ಬೇಕು ಅದನ್ನ ಆದೇಶದಲ್ಲಿ ನಾನು ಅವ್ರ ಧ್ವನಿಯಾಗಿ ನಾನು ಅಲ್ಲಿ ಮಾತಾಡ್ತೀನಿ.